2024ಕ್ಕೆ ಬಾಯ್ ಬಾಯ್ ಹೇಳಿ 2025ಕ್ಕೆ ಹಾಯ್ ಹಾಯ್ ಹೇಳುವಂತಹ ಸಮಯ ಸನ್ನಿಹಿತವಾಗಿದೆ. ಅರ್ಥಾತ್ ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಿಲಿಕಾನ್ ಸಿಟಿ ಬೆಂಗಳೂರು ಮದುವಣಗಿತ್ತಿಯಂತೆ ಸಜ್ಜಾಗಿದೆ. MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಎಲ್ಲ ಕಡೆಗಳಲ್ಲೂ ಕೂಡ ಸಿದ್ಧತೆ ಭರದಿಂದ ಸಾಗ್ತಾ ಇದೆ. ಕಮರ್ಷಿಯಲ್ ಸ್ಟ್ರೀಟ್ ಆಗಿರಬಹುದು, ಕೋರಮಂಗಲ, ಇಂದಿರಾನಗರ, ವೈಟ್ ಫೀಲ್ಡ್, ಹೆಬ್ಬಾಳ, ಯಲಹಂಕ ಇವೆಲ್ಲವೂ ಕೂಡ ಪಾರ್ಟಿಯ ಹಾಟ್ಸ್ಪಾಟ್. ಎಲ್ಲ ಕಡೆ ಸಂಭ್ರಮ ಮನೆ ಮಾಡಿದೆ. 360 ಡಿಗ್ರಿಯಲ್ಲಿ ಕ್ಯಾಮೆರಾಗಳ ನಿಗಾವನ್ನು ವಹಿಸಿದ್ದಾರೆ ಪೊಲೀಸರು. ಕಮಾಂಡ್ ಕಂಟ್ರೋಲ್ ರೂಮ್ ವಾಹನವನ್ನು ಕೂಡ ನಿಯೋಜನೆಯನ್ನ ಮಾಡಲಾಗಿದೆ. ಈ ಮೂಲಕ ಇವತ್ತು ರಾತ್ರಿಯ ಸಂಭ್ರಮಾಚರಣೆಗೆ ಒಂದು ಕಡೆ ಕೌಂಟ್ ಡೌನ್, ಮತ್ತೊಂದು ಕಡೆ ಪಾರ್ಟಿ ಪ್ರಿಯರು ಯಾವುದೇ ಕಾರಣಕ್ಕೂ ಹದ್ದು ಮೀರಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರ ಟೈಟ್ ಸೆಕ್ಯೂರಿಟಿ ಕೂಡ ಅರೇಂಜ್ ಆಗಿದೆ. ವರ್ಷ ವೆಲ್ಕಮ್ ಮಾಡಲಿಕ್ಕೆ ಬೆಂಗಳೂರು ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು. ಅದು ವಿಶೇಷವಾಗಿ ಈ ಬಾರಿ ಬ್ರಿಗೇಡ್ ರೋಡ್, MG ರೋಡ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆಗೆ ಜನರು ಸೇರ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಬೆಂಗಳೂರು ಪೊಲೀಸರು ಭದ್ರತೆ ದೃಷ್ಟಿಯಿಂದ ಭಾಳ ಪ್ರಮುಖವಾಗಿ ಒಂದಷ್ಟು ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಈ ಬಾರಿ ಬೆಂಗಳೂರಿನಲ್ಲಿ ವಿಶೇಷವಾಗಿ ಕಮಾಂಡ್ ವೆಹಿಕಲ್ಸ್ ಕೂಡ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ನಾನು ವಿಜುವಲ್ಸ್ಗಳಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಕಮಾಂಡ್ ಕಂಟ್ರೋಲ್ ವೆಹಿಕಲ್ ಅಂತೇಳಿ. ಈ ಕಮಾಂಡ್ ಕಂಟ್ರೋಲ್ ವೆಹಿಕಲ್ನಲ್ಲಿ ಸುಮಾರು 360 ಡಿಗ್ರಿಯಲ್ಲಿ ವರ್ಕ್ ಆಗುವಂಥ ದೊಡ್ಡ ಕ್ಯಾಮ್ರಾವನ್ನು ಅಳವಡಿಸಿರುವಂಥದ್ದು. ಈ 360 ಕ್ಯಾಮ್ರಾ ಬೆಂಗಳೂರಿನ ಸುಮಾರು ಈ ನಿಯೋಜನೆ ಮಾಡಿರುವಂಥ ವಾಹನದ ಸುತ್ತಮುತ್ತ ಅರ್ಧ ಕಿಲೋಮೀಟರ್ ಭಾಗದಲ್ಲಿ ಎಲ್ಲ ರೀತಿಯ ಕ್ಯಾಮ್ರಾಗಳನ್ನು ಕೂಡ ಕ್ಯಾಪ್ಚರ್ ಮಾಡುತ್ತೆ. ಜೊತೆಗೆ ಈ ಕಂಟ್ರೋಲ್ ರೂಮ್ನಿಂದ ನೇರವಾಗಿ ಬೆಂಗಳೂರಿನ ಮುಖ್ಯ ಕಂಟ್ರೋಲ್ ರೂಮ್ಗೆ ವಿಜುವಲ್ಸನ್ನು ಕಳಿಸುವ ಕೆಲಸವನ್ನು ಮಾಡಲಾಗುತ್ತೆ. ಈ ಒಂದು 360 ಡಿಗ್ರಿ ಕ್ಯಾಮ್ರಾ ಜನರು ಸೇರುವಂತಹ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆಗಳಾದರೂ ಕೂಡ ಈ ಒಂದು 360 ಡಿಗ್ರಿ ಕ್ಯಾಮ್ರಾದಲ್ಲಿ ಎಲ್ಲವೂ ಕೂಡ ಕ್ಯಾಪ್ಚರ್ ಆಗುತ್ತೆ. ಹಾಗಾಗಿ ಈ ಬಹಳ ಪ್ರಮುಖವಾಗಿ ಕಿಡಿಗೇಡಿಗಳು ಯಾವುದೇ ರೀತಿಯ ಕೃತ್ಯಗಳಿಗೆ ಕೈ ಹಾಕಿದ್ರೆ ಎಲ್ಲವೂ ಕೂಡ ಈ ಕ್ಯಾಮ್ರಾದಲ್ಲಿ ಸೆರೆ ಆಗುತ್ತೆ. ಜೊತೆಗೆ ಬಹಳ ಪ್ರಮುಖವಾಗಿ ಈ ಒಂದು ಕಾರಣಕ್ಕಾಗಿ ಈ ಬಾರಿ ಕಮಾಂಡ್ ಕಂಟ್ರೋಲ್ ವೆಹಿಕಲನ್ನು ಜನಸಂದಣಿ ಇರುವಂಥ ಜಾಗದಲ್ಲಿ ಒಪೆರಾ ಜಂಕ್ಷನ್ ಮತ್ತು MG ರೋಡ್ನ ಜಂಕ್ಷನ್ನಲ್ಲಿ ಎರಡೂ ಈ ಒಂದು ಕಮಾಂಡ್ ಕಂಟ್ರೋಲ್ ವೆಹಿಕಲನ್ನು ನಿಯೋಜನೆ ಮಾಡಲಾಗಿದೆ. ಹಾಗಾಗಿ ಈ ಬಾರಿ ಹೆಚ್ಚು ಜನಸಂಖ್ಯೆ ಸೇರಿರುವ ಕಾರಣಕ್ಕಾಗಿ ಈ ಕಮಾಂಡ್ ಕಂಟ್ರೋಲ್ ವೆಹಿಕಲನ್ನು ನಿಯೋಜನೆ ಮಾಡಿರುವಂಥದ್ದು. ಬಹಳ ಪ್ರಮುಖವಾಗಿ ಜನಸಂದಣಿ ಇರುವಂಥ ಜಾಗದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಬೆಂಗಳೂರು ಪೊಲೀಸರು ಈ ಬಾರಿ ಕಮಾಂಡ್ ಕಂಟ್ರೋಲ್ ವೆಹಿಕಲನ್ನು ನಿಯೋಜನೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇಡೀ ಬೆಂಗಳೂರು ಸಂಭ್ರಮಾಚರಣೆಯಲ್ಲಿ ಮುಳುಗಿರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಎಡವಟ್ಟಾಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರ ಕಣ್ಗಾವಲನ್ನು ಕೂಡ ಹೆಚ್ಚಿಸಲಾಗಿದೆ. 300 CCTV, ಜನಸಂದಣಿಯ ಪ್ರದೇಶಗಳಲ್ಲಿ ಡ್ರೋನ್ ಕ್ಯಾಮೆರಾ, 12 ಮಹಿಳಾ ಸೇಫ್ಟಿ ಐಲ್ಯಾಂಡು, ಹೆಲ್ತ್ ಕೇರು, ವಾಚ್ ಟವರ್, CRPF, KSRP ನಿಯೋಜನೆ, CCTVಗಳ ಅಳವಡಿಕೆಯಾಗಿದೆ. ಆಯ್ದ ಸ್ಥಳಗಳಲ್ಲಿ ಸ್ಟ್ರೈಕಿಂಗ್ ಫೋರ್ಸು, ಚೆನ್ನಮ್ಮ ಪಡೆ, 2000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯಾಗಿದೆ. ಬೆಂಗಳೂರಿನಲ್ಲಿ ಹೆಚ್ಚುವರಿ ಬೀದಿ ದೀಪಗಳು, ಸಂಚಾರ ಮಾರ್ಗದಲ್ಲಿ ಬದಲಾವಣೆ, ಭದ್ರತೆಯನ್ನು ಪರಿಶೀಲಿಸ್ತಾ ಇದ್ದಾರೆ ಪೊಲೀಸ್ ಆಯುಕ್ತ ದಯಾನಂದ್ ಅವರು. ಇವೆಲ್ಲವೂ ಕೂಡ ಮುಂಜಾಗೃತಾ ಕ್ರಮದ ನಿಟ್ಟಿನಲ್ಲಿ ಪೊಲೀಸರ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಮುಕ್ತ ಸಂಭ್ರಮಾಚರಣೆಗೆ ಅವಕಾಶವನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಸಂಭ್ರಮಾಚರಣೆಯ ಜೋಶ್ನಲ್ಲಿ ಯಾವುದೇ ರೀತಿಯ ಪ್ರಮಾದಗಳಿಗೆ, ಯಾವುದೇ ರೀತಿಯ ಎಡವಟ್ಟುಗಳಿಗೆ ಅವಕಾಶ ಕೊಡಬಾರ್ದು ಅಂಥೇಳಿ ಖಾಕಿ ಸರ್ಪಗಾವಲನ್ನು ನಿಯೋಜಿಸಲಾಗಿದೆ. ಯುವಕ ಯುವತಿಯರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋದ್ರಿಂದ ಇಲ್ಲಿ ವ್ಯಾಪಕವಾದಂಥ ಒಂದು ರಕ್ಷಣಾ ವ್ಯವಸ್ಥೆಗಳನ್ನು ನಾವು ಕೈಗೊಂಡಿದ್ದೇವೆ. ಕಳೆದ ವರ್ಷಾನುವರ್ಷ ಇಲ್ಲಿ ಆಗ್ತಾ ಇರತಕ್ಕಂಥದ್ದು. ಹೀಗಾಗಿ ವರ್ಷದಿಂದ ವರ್ಷಕ್ಕೆ ಆಗಿರ್ತಕ್ಕಂಥ ಇದರ ಆಧಾರದ ಮೇಲೆ ಸ್ವಲ್ಪ ಸುಧಾರಣೆಗಳನ್ನು ಕೂಡ, ಬದಲಾವಣೆಗಳನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇರ್ತೇವೆ. ಎಲ್ಲ ರೀತಿಯಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸಜ್ಜಾಗಿದ್ದಾರೆ. ಅವಶ್ಯವಿರತಕ್ಕಂತಹ CR ಇರ್ಬೋದು, KSRP ಇರ್ಬೋದು, ಅದನ್ನೆಲ್ಲ ನಾವು ಡಿಪ್ಲಾಯ್ ಮಾಡಿದ್ದೇವೆ. ಜೊತೆಗೆ ಹೋಮ್ ಗಾರ್ಡ್ಸ್ಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದೇವೆ. ಮತ್ತು ಬಹುಮುಖ್ಯವಾಗಿ ಇಲ್ಲಿ CCTV ಕ್ಯಾಮ್ರಾಗಳ ಒಂದು ಅಳವಡಿಕೆ. ಈಗ ಇಲ್ಲಿ ಇರ್ತಕ್ಕಂಥ CCTV ಕ್ಯಾಮ್ರಾಗಳ ಜೊತೆಗೆ ತಾತ್ಕಾಲಿಕವಾಗಿ ಸುಮಾರು 300ಕ್ಕೂ ಹೆಚ್ಚು CCTV ಕ್ಯಾಮ್ರಾಗಳನ್ನು ಇಲ್ಲಿ ಅಳವಡಿಸಲಾಗ್ತಾಯಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಂಟ್ರೋಲ್ ರೂಮನ್ನು ಕೂಡ ನಾವಿಲ್ಲಿ ಮಾಡಿದ್ದೇವೆ. ಜೊತೆಗೆ ಇಲ್ಲಿ ಎಲ್ಲ CCTV ಕ್ಯಾಮ್ರಾಗಳನ್ನು ನಮ್ಮ ಕಮಾಂಡ್ ಸೆಂಟರ್ ಕೂಡ ನಾವು ಕನೆಕ್ಟ್ ಮಾಡ್ಕೊಂಡಿದ್ದೇವೆ. ಸೊ ಅಲ್ಲಿ
ನಾವು ಅದರ ಆಧಾರದ ಮೇಲೆ ವಿಡಿಯೋ ಅನಾಲಿಟಿಕ್ಸು, ಫೇಶಿಯಲ್ ರೆಕಗ್ನಿಷನು, ಆಟೋಮೆಟಿಕ್ ನಂಬರ್ ಪ್ಲೇಟ್ ರೆಕಗ್ನಿಷನ್ ಅವನ್ನೆಲ್ಲ ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ತಾಯಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸರು ಇಲ್ಲಿ ಒಂದು ಹೊಸ ವರ್ಷ ಆಚರಣೆ ನಿಮಿತ್ತ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ವಾಚ್ ಟವರ್ಗಳನ್ನು ಹಾಕ್ತಾ ಇದ್ದಾವೆ, ಸೇಫ್ಟಿ ಐಲ್ಯಾಂಡ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾವೆ, ಜೊತೆಗೆ ಆಸ್ಪತ್ರೆ ಸಿಬ್ಬಂದಿಗಳನ್ನು ಒಳಗೊಂಡಂತೆ ಫಸ್ಟ್ ಏಡ್ ಬಾಕ್ಸ್ಗಳನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾವೆ. ಸೊ ಈ ರೀತಿ ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳು ಇಲ್ಲಿ ಆಗ್ತಾ ಇದ್ದಾವೆ. ಆಗಿರ್ತಕ್ಕಂಥ ಎಲ್ಲ ಇದು ಘಟನೆಗಳನ್ನು ಅವಲೋಕಿಸಿ ಬೇರೆ ಬೇರೆ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ. ಏಕಮುಖ ಸಂಚಾರ ವ್ಯವಸ್ಥೆ ಪಾದಚಾರಿಗಳು ಕೂಡ ಅನ್ವಯ ಆಗುತ್ತೆ. ಒಂದೇ ಕಡೆಯಿಂದ ಅವರು ಬರಬೇಕಾಗ್ತದೆ ಮತ್ತು ಕೆಳಗಡೆಯಲ್ಲಿ ಒಬ್ಬರೇ ಜಂಕ್ಷನ್ನಲ್ಲಿ ಯಾರಿಗೂ ಕೂಡ ಅಲ್ಲಿ ಸೇರಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಅಲ್ಲಿಂದ ಮುಂದೆ ಅವರು ಹೋಗಬೇಕಾಗ್ತದೆ, ಎಡಕ್ಕೆ ಅಥವಾ ಬಲಕ್ಕೆ ಅಥವಾ ಮೇಲ್ಗಡೆ ಅವರು ಹೋಗಬೇಕಾಗುತ್ತೆ. ಜೊತೆಗೆ ಮೆಟ್ರೋ ಸ್ಟೇಷನ್ ಏನಿದೆ ನಮ್ಮ MG ರೋಡ್, ಬ್ರಿಗೇಡ್ ರೋಡ್ ಜಂಕ್ಷನಲ್ಲಿ ಇರ್ತಕ್ಕಂಥ MG ರೋಡ್ ಮೆಟ್ರೋ ಸ್ಟೇಷನ್, ಅದನ್ನು ಕೂಡ 11 ಗಂಟೆ ರಾತ್ರಿ ನಂತರದಲ್ಲಿ ಅದನ್ನು ಕೂಡ ಕ್ಲೋಸ್ ಮಾಡಲಾಗ್ತದೆ. ಯಾಕೆಂದರೆ ಅಲ್ಲಿ ಜನದಟ್ಟಣೆ ಜಾಸ್ತಿ ಆಗೋದ್ರಿಂದ ಒಂದು ರೀತಿಯ ಸ್ಟ್ಯಾಂಪಿಂಗ್ ಟೈಪ್ ಸಿಚುವೇಷನ್ ಹಿಂದಿನ ವರ್ಷಗಳಲ್ಲಿ ಆಗಿದ್ದನ್ನು ಗಮನಿಸಿ ಅದನ್ನು ಮಾಡಲಾಗಿದೆ. ಎಲ್ಲ ಅಂಶಗಳನ್ನು ಸಾರ್ವಜನಿಕರು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಒಂದು ಕಡೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ಕ್ಷಣಗಣನೆ, ಮತ್ತೊಂದು ಕಡೆ ಭರದಿಂದ ನಡೀತಾ ಇದೆ ಸಿದ್ಧತೆ. ಇದರ ನಡುವೆ ಜನರನ್ನ ನಿಯಂತ್ರಿಸಲಿಕ್ಕೆ ಪೊಲೀಸರು ಕೂಡ ಒಂದಿಷ್ಟು ಕ್ರಮಗಳ ಮೊರೆ ಹೋಗಿದ್ದಾರೆ. ರೆಸ್ಟೋರೆಂಟ್, ಬಾರ್, ಪಬ್, ಕ್ಲಬ್ಗಳಲ್ಲಿ ಸಂಭ್ರಮ ಇವತ್ತು ಜೋರಾಗಿರುತ್ತೆ. ಮಧ್ಯರಾತ್ರಿ 1 ಗಂಟೆಯವರೆಗೂ ಮಾತ್ರ ಸೆಲೆಬ್ರೇಷನ್ಗೆ ಅವಕಾಶ ಇರುತ್ತೆ. 2025 ಬರಮಾಡಿಕೊಳ್ಳುವುದಕ್ಕೆ ಸಕಲ ರೀತಿಯ ಸಿದ್ಧತೆ. ಹಾಗಾದರೆ ನ್ಯೂ ಇಯರ್ಗೆ ಬೆಂಗಳೂರಿನಲ್ಲಿ ಯಾವ್ಯಾವ ರೀತಿಯ ರೂಲ್ಸ್ ಇರುತ್ತೆ? ಬಾರ್ 1 ಗಂಟೆಯವರೆಗೂ ಓಪನ್ ಇರುತ್ತೆ. ಮದ್ಯವನ್ನು ನೀವು 1 ಗಂಟೆಯವರೆಗೂ ಖರೀದಿ ಮಾಡ್ಬೋದು, ಅದಾದಮೇಲೆ ಅವಕಾಶ ಇರೋದಿಲ್ಲ. ಇನ್ನು ಪಬ್ಗಳು ಕೂಡ ಇವತ್ತು 1 ಗಂಟೆಯವರೆಗೂ ಕೂಡ ತೆರೆದಿರುತ್ತೆ. ಕ್ಲಬ್ಗಳು ಕೂಡ 1 ಗಂಟೆಯವರೆಗೂ ತೆರೆದಿರೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಇನ್ನು ಮೆಟ್ರೋ ಟ್ರೈನ್ 2 ಗಂಟೆ 40 ನಿಮಿಷದವರೆಗೂ ಕೂಡ ಇವತ್ತು ಸಂಚಾರವನ್ನು ಕೊಡ್ತಾ ಇದೆ, ವ್ಯವಸ್ಥೆಯನ್ನು ಕೊಡ್ತಾ ಇರುವಂಥದ್ದು. ಕ್ಯಾಮರಾವನ್ನು ನಾವು ಯೂಸ್ ಮಾಡಿಕೊಂಡು ಈ ಸಾರಿ ನಾವು ಜನಸಂದಣಿ ಪ್ರದೇಶಗಳನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಸಾರ್ವಜನಿಕರಿಗೆ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಮೂಲಕ ಸೂಕ್ತ ಸಲಹೆ ಸೂಚನೆ ನೀಡ್ತಾ ಇದ್ದೆವು. ಅದರ ಜೊತೆಗೆ 12 ವುಮನ್ ಸೇಫ್ಟಿ ಐಲ್ಯಾಂಡ್ಗಳನ್ನು ನಿಯೋಜಿಸಿದ್ದು, ಅದರಲ್ಲಿ ಪ್ಯಾರಾಮೆಡಿಕಲ್ ಸ್ಟಾಫ್ಸ್ ಇರ್ತಾರೆ, ನಮ್ಮ ಸಿಬ್ಬಂದಿರು ಕೊಡ್ತಾ ಇರ್ತಾರೆ. ಅದರ ಜೊತೆಗೆ ಹೆಲ್ತ್ ಕೇಸ್ಗಳು ಮತ್ತು ಪೊಲೀಸ್ ಕೇಸ್ಗಳನ್ನು ನಾವು ನಿಯೋಜಿಸಿದ್ದೇವೆ, ವಾಚ್ ಟವರ್ಸ್ ನಿಯೋಜಿಸಿದ್ದೇವೆ. ಬರ್ತಕ್ಕಂಥ ಸಾರ್ವಜನಿಕರು ಮತ್ತು ಅದರ ಜೊತೆಗೆ ಏನಾದರೂ ಈ ಥರ ಮಿಸ್ಚೀಫ್ ಮಾಡೋಗಿದ್ದರೆ ಖಂಡಿತವಾಗಲೂ ನಾವು ಕ್ರಮ ಕೈಗೊಳ್ತೇವೆ. ಸುಮಾರು 2,000ಕ್ಕಿಂತ ಹೆಚ್ಚು ಜನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೇವೆ. ಅದ್ರ ಜೊತೆಗೆ ಸ್ಟ್ರೈಕಿಂಗ್ ಫೋರ್ಸಸ್ ಇದೆ, ಮಫ್ತಿಯಲ್ಲಿ ಕೂಡ ನಮ್ಮ ಸ್ಟಾಫನ್ನು ನಿಯೋಜನೆ ಮಾಡಿರ್ತೇವೆ. ಆಯ್ದ ಸ್ಥಳಗಳಲ್ಲಿ ಸ್ಟ್ರೈಕಿಂಗ್ ಫೋರ್ಸ್ ನಡೆಸಿದ್ದೇವೆ. ನಮ್ಮ ಚೆನ್ನಮ್ಮ ಪಡೆ ಇರ್ತದೆ. ಲಾಸ್ಟ್ ಟೈಮ್ಗಿಂತ ಜಾಸ್ತಿ ಈ ಸತಿ ಕ್ಯಾಮ್ರಾ ಇನ್ಸ್ಟಾಲೇಷನ್ ಫಸ್ಟ್ ಪ್ರಯಾರಿಟಿ ಕೊಟ್ಟಿದ್ದೀವಿ. ಎಕ್ಸಿಸ್ಟಿಂಗ್ ಕ್ಯಾಮ್ರಾಸ್ ಏನಿದೆ ಅದು ನಮ್ಮ ನೇತ್ರ ಕ್ಯಾಮ್ರಾ ಆಗ್ಬೋದು, ಇಲ್ಲ ಎಲ್ಲ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸಲ್ಲಿ ಏನು ಫಿಕ್ಸ್ ಮಾಡಿದ್ದಾರೆ ಕ್ಯಾಮ್ರಾಗಳು ಬಿಟ್ಟು ನಮ್ಮ ಪೊಲೀಸ್ ಕಡೆಯಿಂದನೇ ಮೋರ್ ದ್ಯಾನ್ 180 ಕ್ಯಾಮ್ರಾಸ್ ಫಿಕ್ಸ್ ಮಾಡಿದ್ದೀವಿ. ಮತ್ತು ಇಲ್ಲೇ ನೀವು ನೋಡ್ಬೋದು ಒಂದು ಮಿನಿ ಕಂಟ್ರೋಲ್ ರೂಮ್ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಕೂತ್ಕೊಂಡು ನಾವೆಲ್ಲ ಕ್ಯಾಮ್ರಾಗಳನ್ನ ಒಳಗಡೆಯಿಂದ ವ್ಯೂ ಮಾಡಿ ಎಲ್ಲಿ ಏನು ಆಗ್ತಾ ಇದೆ ಅಂತ ಎಲ್ಲ ಆ್ಯಕ್ಟಿವಿಟಿನ ಮಾನಿಟರ್ ಮಾಡಬಹುದು. ಅದ್ರ ಜೊತೆಯಲ್ಲಿ ನಾವು ಈ ಸ್ಟ್ರೀಟ್ ಲೈಟ್ಸ್ ಇನ್ನೂ ನಮಗೆ ಲೈಟ್ಸ್ ಕಡಿಮೆ ಕಂಡು ಬಂದಿದೆ ಅಂದ್ಕೊಂಡು ಫ್ಲಡ್ ಲೈಟ್ಸ್ ಹಾಕ್ಸ್ತಾ ಇದ್ದೀವಿ. ಅದು ವರ್ಕ್ ಸ್ಟಾರ್ಟ್ ಆಗಿದೆ, ಕೇಬ್ಲಿಂಗ್ ಎಲ್ಲ ಆಗಿದೆ. ಮತ್ತು ಹೋದ ಸತಿ 7 ಇತ್ತು ನಮ್ಮ ಸೇಫ್ಟಿ ಐಲ್ಯಾಂಡ್ಸ್, ಇನ್ಕ್ರೀಸ್ ಮಾಡಿ 15 ಮಟ್ಟಿಗೆ ಸೇಫ್ಟಿ ಐಲ್ಯಾಂಡ್ಸ್ ಮಾಡ್ಕೊಂಡಿದ್ದೀವಿ. ಮತ್ತು ವಾಚ್ ಟವರ್ಸ್ 15 ಮಾಡಿದ್ದೀವಿ. ಲಾಸ್ಟ್ ಟೈಮು 7 ಇತ್ತು, ಎಕ್ಸ್ಟ್ರಾ ಮಾಡಿದ್ದೀವಿ. ಒಂದು 10 ಬೆಡ್ಸ್ನ ಸೆಂಟ್ ಜಾನ್ಸ್ ಹಾಸ್ಪಿಟಲ್ದಲ್ಲಿ ರಿಸರ್ವ್ ಮಾಡಿ ಇಟ್ಟಿದ್ದೀವಿ. ಮತ್ತು 3 ಆ್ಯಂಬುಲೆನ್ಸ್ ಪಾರ್ಕ್ ಮಾಡ್ಕೊಂಡಿದ್ದೀವಿ. ಹಾಗೆಯೇ ಒಂದು 2 ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇಮಿಡಿಯೇಟ್ ಚಿಕಿತ್ಸೆಗೋಸ್ಕರ ಕಿಯೋಸ್ಕನ್ನು ಅಳವಡಿಸ್ಕೊಂಡಿದ್ದೀವಿ ಈ ಸತಿ. ಇದಿಷ್ಟು ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ಪೊಲೀಸರು ತೆಗೆದುಕೊಂಡಂತಹ ಕ್ರಮಗಳು. ಇನ್ನು ಬೆಂಗಳೂರಿನಿಂದ ಆಚೆಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಡಳಿತಗಳು ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾವೆ. ಅದರಲ್ಲೂ ಕೂಡ ಅತಿ ಹೆಚ್ಚು ಜನ ಸೇರುವಂತಹ ಜಾಗದ ಮೇಲೆ ಹದ್ದಿನ ಕಣ್ಣನ್ನು ಇಟ್ಟಿರುವಂಥದ್ದು. ಈ ರೆಸಾರ್ಟ್ಗಳು, ಹೋಮ್ ಸ್ಟೇಗಳಲ್ಲಿ ಒಂದಿಷ್ಟು ಟೈಟ್ ರೂಲ್ಸನ್ನು ಕೂಡ ಜಾರಿಗೆ ತಂದಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಎಡವಟ್ಟುಗಳಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ DJ ಬಳಸೋದಕ್ಕೆ ಪರ್ಮಿಷನ್ ಬೇಕಾಗುತ್ತೆ. ಜೊತೆಗೆ ಪ್ರವಾಸಿ ತಾಣಗಳಿಗೂ ಕೂಡ ಕೆಲವು ಕಡೆ ನಿರ್ಬಂಧವನ್ನು ಹೇರಲಾಗಿದೆ. ಜೊತೆಗೆ ಎಷ್ಟು ಗಂಟೆವರೆಗೂ ಕೂಡ ಪಾರ್ಟಿ ಮಾಡಲಿಕ್ಕೆ ಅವಕಾಶ ಇದೆ, ಎಲ್ಲದರ ಬಗ್ಗೆಯೂ ಕೂಡ ಜಿಲ್ಲಾಡಳಿತ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಈ ಮೂಲಕ ಪ್ರತಿ ಜಿಲ್ಲೆಯಲ್ಲೂ ಕೂಡ ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ರೂಲ್ಸನ್ನು ಜಾರಿಗೆ ತಂದಿರುವಂಥದ್ದು.